ಉತ್ತಮ್ ಪಾಟೀಲ್ ಜೈನ್ರಾವ ನಿಪ್ಪಾಣಿಗೆ ಬರ್ತಿದ್ದ. ಇವ್ರ ನಟಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರ. ಕಾಂಗ್ರೆಸ್ ಟಿಕೆಟ್ ಕೊಟ್ಟ ಇತ್ತು ಮರಾಠರಾವ್ ಕಾಕಾ ಪಾಟೀಲ್ ಗುಮ್ಮಿರು, ಆ ಕಡೆ ಅವಂಗ ಶರದ್ ಪವಾರ್ ಟಿಕೆಟ್ ಕೊಟ್ಟು ಅವನು ಗುಮ್ಮಿರು. ಮತ್ತಿ ಒಂದು ಕತ್ತಿಗೆ ಒಂದು ತತ್ತಿಗೆ ತತ್ಯರಾಶ್ ಬಂದ್ರವ್ರ. दोन ಎರಡು ಜಾತಿ ಕೊಂದ್ರ, ಒಂದು ಮರಾಠ ಕಾಕಾ ಸಾಹೇಬ್ ಪಾಟೀಲ್ ಅವನು ಕೆಡಿರು. ಅದ ಬಡತನ ಕಡೆ ಶರದ್ ಪವಾರ್ ಟಿಕೆಟ್ ತಗೊಂಡಿದ್ದ ಉತ್ತಮ್ ಪಾಟೀಲ್ ಕೆಡಿರು. ಯಾರು ಎಬ್ಸುದಿಲ್ಲ. ವೀರ್ ಕುಮಾರ್ ಪಾಟೀಲ್ ಇವತ್ತು AB ಪಾಟೀಲ್ರ ವಯಸ್ಸಿನವ್ರವ್ರು. ಮತ್ತೊಂದು MLC ಮಾಡಬಹುದಾಗಿತ್ತು, ಮತ್ತೇನಾರ ಮಾಡಬಹುದಾಗಿತ್ತು. ಅವ್ರ ದಂಡಿಗೆ ಹೆಚ್ಚರು, ರಾವ್ ಸಾಹೇಬ್ ಪಾಟೀಲ್ ದಂಡಿಗೆ ಹೆಚ್ಚರು. ಇವತ್ತು ವೀರ್ ಕುಮಾರ್, ಇವತ್ತು ಉತ್ತಮ್ ಪಾಟೀಲ್ ದಂಡಿಗೆ ಹೆಚ್ಚರು. ಮರಾಠ ತೋಣು ರಘುನಾಥ್ ರಾವ್ ಕದಂ ನಿಪ್ಪಾಣಿ ಅವನ್ ದಂಡಿಗೆ ಹೆಚ್ಚರು. ಕಾಕಾ ಸಾಹೇಬ್ ಪಾಟೀಲ್ ದಂಡಿಗೆ ಹೆಚ್ಚರು. ಯಾವ ಸಮಾಜ ಅಂತ ಬಿಟ್ಟಿದಾರ. ಈಗ ನೀವು ಕಿತ್ತೂರು DCC ಬ್ಯಾಂಕ್ ಇಲೆಕ್ಷನ್ ನಾವು ಲಿಂಗಾಯತರ ಹಿರೇ ಅಂಗಡಿ MA ಸಾಹಿತ್ಯ ಯಾಕೆ ನಮ್ಮ ಅಣ್ಣ ನಾನ ಕುಮಾರಣ್ಣ ನಾವು 3 ಮಂದಿ ವಿರುದ್ಧ. ಯಾಕಂದ್ರೆ ಕುಡಿತಾರೋ ಚಜ್ಜಿ ಬಗ್ಗೆ ದುಮಡಿ ಮಾಡ್ತಾರೋ ಆದಾಯದ ಮಾಡ್ತೇವೆ ವಿರುದ್ಧ. MA ಸಾಹಿಲ್ ತೆಗಿತಾನಂದ್ರೆ ನಾವು ಮೆಟ್ಟ, MA ಸಾಹಿಲ್ ಯಾವ ತೆಗಿತಾನಂದ್ರೆ ಮೆಟ್ಟ ಹಿಡಿತೀವಿ ನಾವು. ಅವ್ರದ್ದು ಹಂಗಿಲ್ಲ. MA ಸಾಹಿಲ್ ತೆಗಿಬೇಕಲ್ಲಿ, ಇಲ್ಲಾಂದ್ರೆ ಮೆಟ್ಟ. ನೀರ್ಲಿಗೊಂದು ತೆಗಿ, ಕಮತ್ತೂರ್ಗೊಂದು ತೆಗಿ, ಈ ಕಡೆಗೇಡಿಗೊಂದು ತೆಗಿ, ಈ ಚಾಳದಾಗ ಒಂದು ತೆಗಿ, ನಿಮ್ಮಲ್ಲಿ ಇವೆಲ್ಲ ವಾರ್ಡ್ 23 ವಾರ್ಡ್ ಒಂದೊಂದು ತೆಗಿ. ಅಲ್ರಿ ಕಬ್ದುದಂಗ ನನಗೆ ಗೊತ್ತಿಲ್ಲ ಮಗನ ತೆಗಿ ಅಂದ್ರೆ ನಾವು ತೆಗಿಬ್ಯಾಡ್ರು ಅಂತ ಹೇಳಿ ನಾವು ದುಮ್ಮಿಡಿ. ನಾವು ತೆಗಿಲಿಲ್ಲ ನಾವು ತೆಗಿಬೇಡ ಅಂತ ಹೇಳಿ ನಾವು ಮೆಟ್ಲೆ, ತೆಗಿಬೇಕು ಅಂತ ನಾವು ಮೆಟ್ಲೆ. ಅದಕ್ಕೆ ಈ ಒಂದು ವಿಷಯದಾಗ ನಾ ಹೇಳಕ್ ಇಚ್ಛೆ ಪಡಾಕತ್ತನು. ಹೆಚ್ಚಿಗೆ ಟೈಮ್ ತಗೊಳಗಿಲ್ಲ, ಸಾಕಷ್ಟು ಟೈಮ್ ಆಗೈತಿ. ಸಂಕೇಶ್ವರ ಜನ ಬಹಳ ಬುದ್ಧಿವಂತರು. ಸಂಕೇಶ್ವರ ಜನ ಇಷ್ಟು ಬುದ್ಧಿವಂತರಿದ್ದೀರಿ ಅಂದ್ರೆ ಮಣ್ಣುಮುಖ ಹಾವಿದ್ದಂಗದಿರಿ. ಮೈಂಡ್ ನೋಡಿನ ಮತ್ತೆ ಹೇಳೇನ ಅಮ್ಮರಿಗೆ ಹೇಳಿ, ಪಂಡುಗೆ ಹೇಳಿ, ಅದ ಕಾಂಗ್ರೆಸ್ ಮಾಡಕ್ ಹೋಗ್ಬೇಡ್ರಿ. ನೀವು ಮಾಡಂದ್ರು ಬಹಳ ಒತ್ತಾಯಿಲೆ ನೀವು ಹೂ ಅಂತಾರ. ಅದೇ ಈ ಮಂದಿನ ಗೋಕಾಕ್ ಮಂದಿನ ಕಾಂಗ್ರೆಸ್ ಗೋಕಾಕ್ ಮಂದಿನ ಸಂಕೇಶ್ವರದೇವ್ರು ಎಂದೂ ಒಳಗೆ ತಗೊಳ್ಳೋದಿಲ್ಲ, ಎಂದೂ ಒಳಗೆ ತಗೊಳ್ಳೋದಿಲ್ಲ. ಅವ್ರು ಎಂದೂ ಒಳಗೆ ತಗೊಳ್ಳೋದಿಲ್ಲ. ನಿಮ್ಮ ವೈಯಕ್ತಿಕ ಏನು ತಿಂಡಿರ್ಬೇಕು, ನೀವು ಹೋಗಿ ಕೂಡಿರ್ಬೇಕು. ಇವ್ರು ಬೆಣ್ಣ ಹಚ್ಚಿ ಎಲ್ಲಾ ಕಾಂಗ್ರೆಸ್ ಮಾಡಿದ್ರು ಸಹಿತ ಮಂಡಿ MP ಎಲೆಕ್ಷನ್ದಾಗ BJP 8,500 ಇವತ್ತು BJP ಲೀಡ್ ಆಗ್ತದೆ. ಅದನ್ನ ಹೇಳಾಕತ್ತ. ಅಂದ್ರೆ ಸಂಕೇಶ್ವರ ಜನ ರಮೇಶ್ ಕತ್ತಿ ಮಾತು ಕೇಳ್ಬೇಕು, ಅವನ್ ಮಾತು ಕೇಳ್ಬೇಕು, ಇವನ್ ಮಾತು ಕೇಳ್ಬೇಕು ಅನ್ನೋಕ್ಕಿಂತ ಪಥಕ್ಕೆ ಶಾನೆ ಯಾರದಾರು, ಜನ್ಮಕ್ಕೆ ಶಾನೆ ಯಾರದಾರು, ಉದ್ಯೋಗಕ್ಕೆ ಶಾನೆ ಯಾರದಾರು, ವ್ಯವಹಾರಕ್ಕೆ ಶಾನೆ ಯಾರದಾರು, ಯಾರ ಒಳಗೆ ತಗೋಬೇಕು, ಯಾರ ಹೊರಗೆ ಇಡಬೇಕು, ನನಗಿಂತ 1000 ಪಟ್ಟು ಅವ್ರಿಗೆ ಗೊತ್ತೈತಾರೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿ